ಈ ಪ್ರಾಣಾಯಾಮ ಮಾಡಿ ನೋಡಿ. 10 ನಿಮಿಷದಲ್ಲೇ ನಿಮ್ಮ ದೇಹದ ಉಷ್ಣ ಕಮ್ಮಿ ಆಗೋದು ನಿಮ್ಮ ಅನುಭವಕ್ಕೆ ಬರ್ತದೆ. 10 ನಿಮಿಷದಲ್ಲಿ. ಬಾಯಿಂದ ನಾವೇನ್ ಮಾಡಬೇಕು, ಗಾಳಿಯನ್ನ ಕೂಲ್ ಮಾಡಿ ಒಳಗಡೆ ಕಳಿಸ್ಬೇಕು. ಇದನ್ನ ಯಾರು ಮಾಡಬಾರದು ಅಂದ್ರೆ, ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯರೇ, ದೇಹವನ್ನ ತಂಪು ಮಾಡಲಿಕ್ಕೆ ಪ್ರಾಣಾಯಾಮ, ಈ ಪ್ರಾಣಾಯಾಮ ಮಾಡಿ ನೋಡಿ. 10 ನಿಮಿಷದಲ್ಲೇ ನಿಮ್ಮ ದೇಹದ ಉಷ್ಣ ಕಮ್ಮಿ ಆಗೋದು ನಿಮ್ಮ ಅನುಭವಕ್ಕೆ ಬರ್ತದೆ. 10 ನಿಮಿಷದಲ್ಲಿ. ಯು ಕ್ಯಾನ್ ಫೀಲ್ ಪ್ರಾಕ್ಟಿಕಲಿ. ಮಾಡಿ ನೋಡಿ. 10 ನಿಮಿಷದಲ್ಲಿ ಏನು ಬದಲಾವಣೆ ಆಯಿತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಆಯುರ್ವೇದದಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಸೆಲ್ಫ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಸ್ವಚಿಕಿತ್ಸೆ ಅಂತ ಕರೀತಾರೆ. ಸ್ವಯಂ ಚಿಕಿತ್ಸೆ, ಡ್ರಗ್ಲೆಸ್ ಟ್ರೀಟ್ಮೆಂಟ್ ಅಂತಲೂ ಕರೀತಾರೆ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳಿಲ್ಲದೆ ಕೇವಲ ಗಾಳಿಯನ್ನು ಉಪಯೋಗಿಸ್ಕೊಂಡು ದೇಹವನ್ನು ತಂಪು ಮಾಡಿಕೊಳ್ಳೋದು. ಅದಕ್ಕೆ ಹೇಳ್ತಾರೆ, ಗಾಳಿಯಲ್ಲಿ ಎಲ್ಲ ಶಕ್ತಿನೂ ಇದೆ ಅಂತ ಹೇಳ್ತಾರೆ. ಏಕ್ ಹವಾ ಸೌ ದವಾ. ಒಂದು ಗಾಳಿಯನ್ನು ವಿಶೇಷವಾಗಿ ಬಳಸೋದನ್ನು ನಾವು ಕಲ್ತರೆ ಮನುಷ್ಯ 1000 ವರ್ಷ ಬದುಕ್ತಾನೆ. ಆ ಥರ ಬದುಕಿರೋರು ಹಿಮಾಲಯದಲ್ಲಿ ಇನ್ನೂ ಇದ್ದಾರೆ. ದೇಹ ತಂಪು ಮಾಡ್ಕೊಳ್ಳಿಕ್ಕಾಗಲ್ವೇನು? ಹಾಗೆ ಗಾಳಿಯನ್ನೇ ತಂಪುಗೊಳಿಸಿ ದೇಹವನ್ನು ತಂಪುಗೊಳಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಧತಿಯನ್ನು, ಪ್ರಾಣಾಯಾಮವನ್ನು ತಿಳಿಸ್ಕೊಡ್ತೀನಿ. ಹೇಗೆ? ಬಾಯಿಂದ ನಾವೇನು ಮಾಡಬೇಕು, ಗಾಳಿಯನ್ನು ಕೂಲ್ ಮಾಡಿ ಒಳಗಡೆ ಕಳಿಸ್ಬೇಕು. ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ, ನಾಲಿಗೆಯಲ್ಲಿ ಯಾವಾಗಲೂ ಒಂದು ತಂಪಿನ ಅಂಶ ಇರ್ತದೆ. ನಾಲಿಗೆ ಯಾವತ್ತೂ ಡ್ರೈ ಆಗಲ್ಲ. ನಾಲಿಗೆ ಡ್ರೈ ಆದರೆ ಮನುಷ್ಯ ಬದುಕಲ್ಲ. ಅಂದರೆ ಜಲತತ್ವ ಹೆಚ್ಚು ಇಲ್ಲಿರ್ತದೆ. ಅದನ್ನು ಏನು ಹೇಳ್ತಾರೆ ಅಂದರೆ, ಯಾವ ಒಂದು ಅಂಶ ಜಲತತ್ವದ ಒಂದು ಬ್ಯಾಲೆನ್ಸನ್ನು ಮಾಡ್ತದೆ ನಾಲಿಗೆಯಲ್ಲಿ, ಅದಕ್ಕೆ ಬೋಧಕ ಕಫ ಅಂತ ಕರೀತಾರೆ. ಬೋಧಕ ಕಫ ಒಂದಿಲ್ಲ ಅಂದರೆ ಎಲ್ಲ ಬಾಯೆಲ್ಲ ಒಣಗಿ ಏನಾಗುತ್ತೆ, ಕಟ್ಟಿಗೆ ಥರ ಆಗುತ್ತೆ. ತರ್ಪಕ್, ಬೋಧಕ್, ಕ್ಲೇದಕ್, ಅವಲಂಬಕ್, ಶ್ಲೇಷ್ಮಕ್ ಅಂತ 5 ರೀತಿ ಕಫಗಳಲ್ಲಿ ಎಲ್ಲ ದೇಹವನ್ನು ತಂಪು ಮಾಡ್ತಕ್ಕಂಥ ಕೆಲಸವನ್ನು ಕಫ ಒಂದು ದೋಷ ಏನು ಮಾಡ್ತದೆ. ದೋಷ ಅಂದರೆ ಕೆಟ್ಟದ್ದಲ್ಲ. BP ಶುಗರ್ ಕೆಟ್ಟದ್ದಲ್ಲ. ಅದು ಹೆಚ್ಚಾಗಬಾರ್ದು, ಕಮ್ಮಿ ಆಗಬಾರ್ದು, ಬ್ಯಾಲೆನ್ಸ್ ಇರಬೇಕು. BP ಇದ್ದರೆ ನಾವು ಬದುಕೋದು, ಶುಗರ್ ಇದ್ದರೆ ನಾವು ಬದುಕೋದು, ವಾತ ಪಿತ್ತ ಕಫ ಇದ್ದರೆ ಬದುಕೋದು. ನಾವು ಕಫ ತೆಗೆದು ಬಿಡ್ತೀವಿ, ವಾತ ತೆಗೆದು ಬಿಡ್ತೀವಿ, ಪಿತ್ತ ತೆಗೆದು ಬಿಡ್ತೀವಿ ಅಂತಲ್ಲ. ಅದನ್ನು ಸಮತೋಲನಗೊಳಿಸ್ತೇವೆ ನಾವು. ಹಾಗೆ ಬಾಯಲ್ಲಿರ್ತಕ್ಕಂಥ ಆ ಒಂದು ಬೋಧಕ ಕಫದ ಸಹಾಯದಿಂದ ದೇಹವನ್ನು ತಂಪು ಮಾಡಿಕೊಳ್ಳದೆ ಶೀತಕಾರಿ ಪ್ರಾಣಾಯಾಮ ಹೇಗೆ ಮಾಡೋದು ನೋಡಿ. ನಾಲಿಗೆನ ಒಳಗಡೆ ಈ ರೀತಿ ಹೊರಗಡೆ ಹಾಕಬೇಕು. ಹೊರಗಡೆ ಹಾಕಿ ನಾಲಿಗೆನ ರೋಲ್ ಮಾಡ್ಬೇಕು. ಹೀಗೆ ರೋಲ್ ಮಾಡಿ ನಿಧಾನವಾಗಿ ಉಸಿರನ್ನ ಒಳಗಡೆ ಎಳ್ಕೋಬೇಕು. ಎಳ್ಕೊಂಡು ಆ ಉಸಿರು ನುಂಗಬೇಕು. ನುಂಗಿ ಗದ್ದವನ್ನು ಎದೆಗೆ ತಾಗಿಸ್ಬೇಕು. ಒಂದು ಎಷ್ಟು ನಿಮಿಷ ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ಒಂದು 10-20 ಸೆಕೆಂಡ್ ಆದರೂ ಹೋಲ್ಡ್ ಮಾಡಬೇಕು. ಸಾಧ್ಯ ಆದರೆ 1 ನಿಮಿಷ, 1 ನಿಮಿಷಕ್ಕಿಂತ ಹೆಚ್ಚಿಗೆನೂ ಕೂಡ ನೀವು ಹೋಲ್ಡ್ ಮಾಡ್ಬೋದು. ಆದರೆ ಪ್ರಾರಂಭದಲ್ಲಿ ಒತ್ತಡ ಹಾಕಬೇಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು. ಒಂದು 10-20 ಸೆಕೆಂಡ್ ಹೋಲ್ಡ್ ಮಾಡಿ, ಆಮೇಲೆ ಕತ್ತು ಮೇಲೆತ್ತಿ ಎಡಗಡೆಯಿಂದ ಉಸಿರನ್ನು ಬಿಡಬೇಕು. ಹೀಗೆ ಇದನ್ನು ಒಂದ್ಸಲಿ ಮಾಡಿ ತೋರಿಸ್ತೇನೆ, ಸರಿಯಾಗಿ ನೋಡ್ಕೊಳ್ಳಿ. ನಿಧಾನ ಬಿಡಬೇಕು. ಇನ್ನೂ ಸಮಯ ತೆಗೆದುಕೊಳ್ತೇವೆ ನಾವು. ಒಂದು ಬಾರಿ ಶೀತಕಾರಿ ಪ್ರಾಣಾಯಾಮ ಮಾಡಲಿಕ್ಕೆ ತುಂಬ ಹೋಲ್ಡ್ ಜಾಸ್ತಿ ಮಾಡ್ತೇವೆ. ಆದರೆ ಎಪಿಸೋಡು ಜಾಸ್ತಿ ಸಮಯ ಆಗುತ್ತೆ ಅಂಥೇಳಿ ನಿಮಗೆ ಕ್ವಿಕ್ಕಾಗಿ ಮಾಡಿ ತೋರಿಸಿದೆ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನ ಇದನ್ನು ಮಾಡಿ. ಶೀತಲಿ ಪ್ರಾಣಾಯಾಮ ಇದನ್ನು ಯಾರು ಮಾಡಬಾರ್ದು ಅಂದರೆ, ತುಂಬ ತಂಪಿರೋರು ಮಾಡಬಾರ್ದು. ತುಂಬ ಬೇಸಿಗೆಯಲ್ಲೂ ಕೂಡ ಕೋಲ್ಡ್ ಅಲರ್ಜಿ ಆಗ್ತಾ ಇರ್ತದೆ ಕೆಲವರಿಗೆ. ತುಂಬ ತಂಪಿನ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಮಾಡಬಾರ್ದು. ತುಂಬ ಹೀಟ್ ಆಗ್ತಾಯಿದೆ, ಪಿತ್ತ ಜಾಸ್ತಿ ಆಗ್ತದೆ, ಬೇಸಿಗೆಯಲ್ಲಿ ಶರೀರ ತಂಪಾಗಿರಬೇಕು ಅಂತಕ್ಕಂಥವ್ರು ಇದನ್ನು ಮಾಡ್ಬೋದು. ಕೆಲವ್ರಿಗೆಲ್ಲೋ 100ಕ್ಕೂ
1000 ಆ ಥರ ಸಮಸ್ಯೆ ಇರುತ್ತೆ. ಉಳಿದಂತೆ ಎಲ್ಲರೂ ಈ ಶೀತಲಿ ಪ್ರಾಣಾಯಾಮ ಮಾಡ್ಬೋದು. ಯಾರಿಗೆ ಕೋಲ್ಡ್ ಅಲರ್ಜಿ ಇರಲ್ಲ ಅಂಥವ್ರೆಲ್ಲರೂ ಮಾಡ್ಬೋದು. ಇನ್ನು ಶೀತಕಾರಿ ಪ್ರಾಣಾಯಾಮ. ಶೀತಕಾರಿ ಅಂದರೆ ನಾಲ್ಗೆನ ಮೇಲೆ ಟಚ್ ಮಾಡಬೇಕು, ಅಂಗಳಕ್ಕೆ ಟಚ್ ಮಾಡಿ ಹಲ್ಲು ಕಚ್ಚಬೇಕು. ಹಿಂಗೆ ಹಲ್ಲು ಕಚ್ಚಿ ಉಸಿರು ತೆಗೆದುಕೊಳ್ಬೇಕು. ಉಸಿರು ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ತಂಪಾದ ಗಾಳಿ ಶ್ವಾಸಕೋಶವನ್ನು ಪ್ರವೇಶ ಮಾಡುತ್ತೆ. ಯಾವಾಗ ಶ್ವಾಸಕೋಶವನ್ನು ತಂಪಾದ ಗಾಳಿ ಪ್ರವೇಶ ಮಾಡುತ್ತೆ, ಆ ಪ್ರಾಣವಾಯುವಿನ ಒಂದು ಶಕ್ತಿ ಏನಾಗುತ್ತೆ, ಅಪಾನವಾಯು, ಉದಾನವಾಯು, ವ್ಯಾನವಾಯು, ಸಮಾನವಾಯು ಎಲ್ಲದರಲ್ಲೂ ಕೂಡ ಅದು ವಿಕಾಸ ಆಗುತ್ತೆ. ಪ್ರಾಣವಾಯುವಿನ ಮೂಲಕನೇ ಎಲ್ಲ ಪ್ರಾಣಗಳಿಗೆ ಪೋಷಣೆ ಸಿಗೋದು. ಆ ಒಂದು ಎಲ್ಲ ತಂಪಾದ ಗಾಳಿ ಎಲ್ಲ ಕಡೆ ಹೋದಾಗ ಇಡೀ ಶರೀರದಲ್ಲಿ ಆ ಒಂದು pH ವ್ಯಾಲ್ಯೂ ಏನಾಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಬರ್ತದೆ. ಆ pH ವ್ಯಾಲ್ಯೂ ಬ್ಯಾಲೆನ್ಸ್ ಆಗಿ ದೇಹ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಇಲ್ಲಾಂದರೆ ತುಂಬ pH ವ್ಯಾಲ್ಯೂ ಇಂಬ್ಯಾಲೆನ್ಸ್ ಆಗಿ ಅಸಿಡಿಕ್ ಆದಾಗ ದೇಹದ ಉಷ್ಣತೆ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಒಳಗಿಂದ ಪ್ರಾಣಶಕ್ತಿಯ ಮೂಲಕನೇ ದೇಹವನ್ನು ತಂಪು ಮಾಡಲಿಕ್ಕೆ ಇವೆರಡು ಪ್ರಾಣಾಯಾಮ. ಈ ಶೀತಕಾರಿ ಹೆಂಗೆ ಮಾಡೋದು ಅಂತ ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ನೋಡಿ. ಹೀಗೆ ಶೀತಕಾರಿ ಇವೆರಡೂ ಪ್ರಾಣಾಯಾಮವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು ಸರಿ ಮಾಡಿದ್ರೆ 2 ರಿಂದ 5 ನಿಮಿಷದವರೆಗೆ ತಾವು ಮಾಡ್ಬೋದು. ಹೆಚ್ಚಂದರೆ 7-8 ನಿಮಿಷದವರೆಗೆ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಬೇಡ. ದೇಹ ಅಧಿಕವಾಗಿ ತಂಪಾಗುತ್ತೆ. ಮತ್ತೆ ಇದನ್ನು ಮಾಡಿ ನೋಡಿ, ದೇಹನೂ ತಂಪಾಗುತ್ತೆ, ಮನಸ್ಸಿಗೂ ಕೂಡ ಶಾಂತಿ, ನೆಮ್ಮದಿ ನಮಗೆ ಸಿಗ್ತದೆ. ದೇಹ ತಂಪಾಗಿದ್ದರೆ ತಾನೇ ಮನಸ್ಸು ಶಾಂತಿಯಿಂದ, ನೆಮ್ಮದಿಯಿಂದ ಇರೋದು. ತಂಪಾಗಿರಬೇಕು ಅಂತ ಹೇಳಿದ್ನೇ ಹೊರತು ಪೂರ್ತಿ ತಣ್ಣಗಾಗಬಾರ್ದು. ಪೂರ್ತಿ ತಣ್ಣಗಾದ್ರೆ ಮನುಷ್ಯ ಸಾಯ್ತಾನೆ. ಅಂದರೆ ಬ್ಯಾಲೆನ್ಸ್ ಮಾಡುತ್ತೆ ಈ ಪ್ರಾಣಾಯಾಮ. ಇದನ್ನು ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮಗೇನಾದ್ರು ಪ್ರಶ್ನೆಗಿದ್ದಲ್ಲಿ ಕಮೆಂಟ್ ಮೂಲಕ ನಮ್ಮನ್ನು ಪ್ರಶ್ನಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.